About stay, ಇದು ಬಂದು ದೇ ಹ್ಯಾಡ್ ಅ ಕಾಂಟ್ರಾಕ್ಟ್ ವಿತ್ ಗುರುಪ್ರಸಾದ್. ಗುರುಪ್ರಸಾದ್ ಅವರು ಬದುಕಿರುವಾಗ ಒಂದು ಕಾಂಟ್ರಾಕ್ಟ್. ನಮ್ಮ ಹಸ್ಬೆಂಡ್ ಈ ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಿ ಈಸ್ ಆಲ್ಸೋ ಅ ರೈಟರ್, ಈಸ್ ಆಲ್ಸೋ ದ ಡೈರೆಕ್ಟರ್ ಆಫ್ ದ ಮೂವಿ. ಅವ್ರು ಬರಬೇಕಾಗಿರೋ ರೆಮ್ಯುನರೇಷನ್ಸ್ ಬಂದಿಲ್ಲ ಅನ್ನೋದು ಅವ್ರ ಪಾಯಿಂಟ್ ಆಗಿರುತ್ತೆ. ಪ್ರಾಬ್ಲಮ್ ಏನಾಗ್ತಾ ಇದೆ, ಇದು ಯಾರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಒಂದ್ಸತಿ ಆಗಿತ್ತು, ದೇವರ್ ಇನ್ ಫಿಲಿಮ್ ಚಾಂಬರ್, and now it was a time where someone has to get into Guru Prasad's level to finish the movie. So I was having a bit of understanding ಯಾವ ಕ್ಲಿಪ್ ಏನಕ್ಕೆ ಎಲ್ಲಿದೆ ಅಂತ. ಅಲ್ಲಿಂದ ಏನೇನು ಖರ್ಚಾಗುತ್ತೋ ಅಷ್ಟು ಒಂದು ಪ್ರೊಡ್ಯೂಸರ್ ಸ್ಪೆಂಡ್ ಮಾಡಬೇಕಾಗಿರೋ ಪೋಸ್ಟ್ ಪ್ರೊಡಕ್ಷನ್ ಬಜೆಟ್ ಆಗಿರುತ್ತೆ. ಸೊ ಶಿ ಕ್ಲಿಯರ್ಲಿ ಆಸ್ಕ್ಡ್, ಏನು ನೆಕ್ಸ್ಟ್ ಏನು ಸರ್ ಇನ್ ಕೇಸ್ ಈ ಮೂವಿ ಫ್ಲಾಪ್ ಆದರೆ ಏನು? ದಟ್ ಮೀನ್ಸ್ ಯು ಡೋಂಟ್ ಹ್ಯಾವ್ ಫೇತ್ ಆನ್ ಯುವರ್ ಓನ್ ಬೇಬಿ ಅನ್ನೋ ಥರ. ಇತ್ತೀಚೆಗೆ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಇವರು ಗುರುಪ್ರಸಾದ್ ಅವ್ರ ಹೆಂಡತಿಯವರು ಮೂವಿಗೆ ಸ್ಟೇ ಆರ್ಡರ್ ತರಿಸಿದ್ದಾರೆ. ಮೂವಿ ನಿಂತು ಕೂಡ ಹೋಗಿದೆ ಸದ್ಯಕ್ಕೆ. ಇಲ್ಲಿ ಯಾರ್ದು ತಪ್ಪು, ಯಾರು ಸರಿ, ಯಾರು ತಪ್ಪು, ಏನಾಯ್ತಿದೆ, ಮುಂದೆ ಒಂದು ಕತೆ ಇದೆ, ಏನದು ಅಂತ ನನಗೆ ತಿಳಿಸ್ತೀರಾ? ಅಬೌಟ್ ಸ್ಟೇ, ಇದು ಬಂದು ಬೇಸಿಕಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಬೋತ್ ದ ಪಾರ್ಟೀಸ್, ಇಲ್ಲಿ ಸುಮಿತ್ರಾ ಅವರಾಗಿರ್ಬೋದು, ಇಲ್ಲ ಮೈಸೂರು ರಮೇಶನ್ ಟೀಮ್ ಆಗಿರ್ಬೋದು, ದೇ ಹ್ಯಾಡ್ ಅ ಕಾಂಟ್ರಾಕ್ಟ್ ವಿತ್ ಗುರುಪ್ರಸಾದ್. ಗುರುಪ್ರಸಾದ್ ಅವರು ಬದುಕಿರುವಾಗ ಒಂದು ಕಾಂಟ್ರಾಕ್ಟ್. ಅದು ಮೋಸ್ಟ್ಲಿ ಸುಮಿತ್ರಾ ಮೇಡಮ್ಗೆ ಕಮ್ಯುನಿಕೇಟ್ ಆಗದೆ ಇರ್ಬೋದು, ಒನ್ ಥಿಂಗ್. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಕಮ್ಯುನಿಕೇಟೆಡ್ ಅ ಲಾಟ್ ಆಫ್ ಟೈಮ್ಸ್ ಟು ಹರ್, ಸೇಯಿಂಗ್ ದಟ್ ಸೊ ಅಂಡ್ ಸೊ ಇದೆ, ಅವ್ರದ್ದೇನೋ ಪ್ರಾಫಿಟ್ ರೇಷಿಯೋ ಇತ್ತು. ಟೆಕ್ನಿಕಲಿ ಏನಾಗುತ್ತೆ, ಹೌಡಿಸೆ, ಇವಾಗ ನೀವು ಒಂದು ಮೂವಿ ಕೆಲಸ ಮಾಡ್ತಾ ಇರುವಾಗ ಇದರ ರೆಮ್ಯೂನರೇಷನ್ ಇರುತ್ತೆ, ಇಲ್ಲ ಶೇರ್ ಇರುತ್ತೆ. ಸೊ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಾ ಇದೆ, ಸುಮಿತ್ರಾ ಮೇಡಮ್ ಹ್ಯಾಸ್ ಗಾಟ್ ಅ ಕನ್ಸೆಪ್ಷನ್ ಸೇಯಿಂಗ್ ದಟ್ ನಮ್ಮ ಹಸ್ಬೆಂಡ್ ಈ ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಿ ಈಸ್ ಆಲ್ಸೋ ಅ ರೈಟರ್, ಈಸ್ ಆಲ್ಸೋ ದ ಡೈರೆಕ್ಟರ್ ಆಫ್ ದ ಮೂವಿ. ಅವ್ರು ಬರಬೇಕಾಗಿರೋ ರೆಮ್ಯುನರೇಷನ್ಸ್ ಬಂದಿಲ್ಲ ಅನ್ನೋದು ಅವ್ರ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಮೈಸೂರು ರಮೇಶ್ ಅವ್ರ ಪಾಯಿಂಟ್ ಏನಂದರೆ, ವಿ ಆರ್ ಪೇಯಿಂಗ್ 51% ಆಫ್ ದ ಪ್ರಾಫಿಟ್ ರೇಷಿಯೋ ವಿಚ್ ಈಸ್ ಯುವರ್ ರೆಮ್ಯುನರೇಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಪ್ರಾಬ್ಲಮ್ ಏನಾಗ್ತಾ ಇದೆ, ಇದು ಯಾರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ. ದೇ ಆರ್ ನಾಟ್ ಸಿಟಿಂಗ್ ಆನ್ ದ ಸೇಮ್ ಸ್ಟೇಜ್. ಇದು ಒಂದ್ಸತಿ ಆಗಿತ್ತು, ದೇವರ್ ಇನ್ ಫಿಲಿಮ್ ಚಾಂಬರ್, ಅಲ್ಲಿ ಅವ್ರು ಬರ್ತಾರೆ, ದೇ ವಿಲ್ ಕಮ್ಯುನಿಕೇಟ್. ದಿಸ್ ಇಸ್ ಲಾಂಗ್ ಬಿಫೋರ್ ದ ಮೂವಿ ಈವನ್ ಏನಂತಾರೆ ಮೆಟೀರಿಯಲೈಸ್ ಆಗೋದಕ್ಕೆ ಮುಂಚೆನೆ ಗುರುಪ್ರಸಾದ್ ಅವರು ಹೋಗಿರ್ತಾರೆ. ನಮಗೆ ಕಂಟೆಂಟ್ ಎಲ್ಲ ಸುಮಿತ್ರಾ ಮೇಡಮ್ ಅವ್ರ ಮನೆಗೆ ಶಿಫ್ಟ್ ಮಾಡಿರ್ತೀವಿ, ನಾನೇ ಶಿಫ್ಟ್ ಮಾಡಿರ್ತೀವಿ. ಆ್ಯಂಡ್ ನೌ ಇಟ್ ವಾಸ್ ಟೈಮ್ ವೇರ್ ಸಮನ್ ಹ್ಯಾಸ್ ಟು ಗೆಟ್ ಇನ್ ಟು ಗುರುಪ್ರಸಾದ್ಸ್ ಲೆವೆಲ್ ಟು ಫಿನಿಶ್ ದ ಮೂವಿ. ಶೂಟ್ ಆಗೋಗಿರುತ್ತೆ, ಎಡಿಟ್ 70% ಆಗಿರುತ್ತೆ. ಬಟ್ ವಾಟ್ ಯು ಸೇ, ಈ ಮೂವಿ ಬಂದು ಜೆಗ್ಸಾ ಪಜಲ್ ಥರ ಮೇಡಮ್. ಇಟ್ಸ್ ನಾಟ್ ಲೈಕ್ ಅ ಕಂಪ್ಲೀಟ್ ಸ್ಕ್ರಿಪ್ಟೆಡ್ ಮೂವಿ. ಜೆಗ್ಸಾ ಪಜಲ್ ಯಾವ ಸೀನ್ ಎಲ್ಲಿ ಹಾಕಿದ್ರು ವರ್ಕೌಟ್ ಆಗುತ್ತೆ ಈ ಮೂವಿ. ಬಟ್ ಯಾವ ಸೀನ್ ಎಲ್ಲಿ ಹಾಕಬೇಕು ಅನ್ನೋದೇ ಡೆಸಿಷನ್ ಮೇಕಿಂಗ್. ಅದು ಒಂದು ಗುರುಪ್ರಸಾದ್ ಮಾತ್ರ ಗೊತ್ತಿತ್ತು. ವಿ ಹ್ಯಾಡ್ ಅ ಲಾಟ್ ಆಫ್ ಡಿಸ್ಕಷನ್ ಅಬೌಟ್ ಇಟ್. ಸೊ ಐ ವಾಸ್ ಹ್ಯಾವಿಂಗ್ ಅ ಬಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ಕ್ಲಿಪ್ ಏನಕ್ಕೆ ಎಲ್ಲಿದೆ ಅಂತ. ಅದು ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿರಲಿಲ್ಲ. ಸೊ ಸಮ್ಹೌ ಐ ಬಿಕೇಮ್ ದ ಏನಂತಾರೆ ಒಂದು ಕೀ ರೋಲ್ ಪ್ಲೇ ಮಾಡೋ ಥರ ಆಗೋಯ್ತು. ಕಮಿಂಗ್ ಬ್ಯಾಕ್ ಟು ಅವರ್ ಥಿಂಗ್, ಇವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಡೇಟಾ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಟು ಪ್ರೊಡ್ಯೂಸರ್, ದ ಚೀಫ್ ಪ್ರೊಡ್ಯೂಸರ್. ಅಲ್ಲಿಂದ ಏನೇನು ಖರ್ಚಾಗುತ್ತೋ ಅಷ್ಟು ಒಂದು ಪ್ರೊಡ್ಯೂಸರ್ ಸ್ಪೆಂಡ್ ಮಾಡಬೇಕಾಗಿರೋ ಪೋಸ್ಟ್ ಪ್ರೊಡಕ್ಷನ್ ಬಜೆಟ್ ಆಗಿರುತ್ತೆ. ಅಲ್ಲೇನಾಗುತ್ತೆ, ದಿಸ್ ಪಾಯಿಂಟ್ ವಿಲ್ ಬಿ ಕಮಿಂಗ್ ಇನ್ ಟು ಲೈಟ್, ಸೇಯಿಂಗ್ ದಟ್ ನನಗೇನು obviously we have to understand, ಅವ್ರಿಗೆ ಇದು ಲಾಸ್ಟ್ ಹೋಪ್. ಗುರುಪ್ರಸಾದ್ ಏನಿಲ್ಲ,
ಗುರುಪ್ರಸಾದಿಂದ ಅವ್ರಿಗೆ ಏನಂತಾರೆ ಲೈಫ್ ಸೆಕ್ಯೂರಿಟಿಗೆ ಇದೊಂದೇ ಮೂವಿ ಇದ್ದಿದ್ದು. ಸೊ ಶಿ ಕ್ಲಿಯರ್ಲಿ ಆಸ್ಟ್ ಏನು ನೆಕ್ಸ್ಟ್ ಏನು ಸರ್ ಇನ್ ಕೇಸ್ ಈ ಮೂವಿ ಫ್ಲಾಪ್ ಆದರೆ ಏನು. ಸಿ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಪ್ರೊಡ್ಯೂಸರ್ಗೆ ಈ ಮೂವಿಯಿಂದ ಅಲ್ಲಿ ತನಕ ಏನೂ ಪ್ರಾಫಿಟ್ ಇರಲಿಲ್ಲ. ಆ್ಯಂಡ್ ಹಿ ವಾಸ್ ಆಲ್ಸೋ ಇನ್ ಅ ಸೂಪ್ ಅಲ್ವಾ. ಇಫ್ ದಟ್ ಮೂವಿ ಡಿಂಟ್ ವರ್ಕ್, ಅವರು ಫೇಸ್ ಮಾಡಬೇಕಾಗಿರೋ ಲಾಸಸ್ ಅವ್ರಿಗೂ ಇತ್ತು. ಸೊ ಹಿ ವಾಸ್ ಆಲ್ಸೋ ಇನ್ ಟು ಸೇಯಿಂಗ್ ದ ಸೇಮ್ ಲೈನ್, ಸೇಯಿಂಗ್ ದಟ್ 51% ನಾವು ಆನ್ ಪ್ರಾಫಿಟ್ ಕೊಡ್ತೀವಿ ಅಂತ. ಅಗೇನ್ ವೆರಿ ಕ್ಲಿಯರ್, ಆನ್ ಪ್ರಾಫಿಟ್ ಕೊಡ್ತೀವಿ ಅನ್ನೋದೇ ಪಾಯಿಂಟ್ ಇತ್ತು. ಅಂದರೆ ಇವಾಗ ಸ್ಪೆಂಡ್ ಮಾಡ್ತಾ ಇರೋ ಆ ಪರ್ಟಿಕ್ಯುಲರ್ ಅಮೌಂಟು, ಅದು ಮುಂಚೆ ಸ್ಪೆಂಡ್ ಮಾಡಿರೋ ಅಮೌಂಟು, ಇದೆಲ್ಲ ರಿಕವರ್ ಆದಮೇಲೆ ಏನು ಪ್ರಾಫಿಟ್ ಬರುತ್ತೋ ಅದರಲ್ಲಿ 51% ಕೊಡ್ತೀವಿ ಅಂತ. ಇಲ್ಲಿ ಪ್ರಾಬ್ಲಮ್ ಏನಿತ್ತು ಅಂದರೆ ನೋ ಒನ್ ನ್ಯೂ ಎಷ್ಟದು ಅಂತ. ಆ ನಂಬರ್ ಎಷ್ಟಾದರೂ ಆಗಿರ್ಬೋದು. ವಾಟ್ ಇಫ್ ಇಟ್ ಗೋಸ್ ಟು ಲಾಸ್ ಅನ್ನೋದು ಅವ್ರ ಪಾಯಿಂಟ್ ಆಗಿತ್ತು. ಫಾರ್ ದಟ್ ನೋ ಒನ್ ಕ್ಯಾನ್ ಆನ್ಸರ್ ಅಲ್ವಾ. ವಾಟ್ ಇಫ್ ಇಟ್ ಗೋಸ್ ಲಾಸ್ ಅನ್ನೋದು ದಟ್ ಮೀನ್ಸ್ ಯು ಡೋಂಟ್ ಹ್ಯಾವ್ ಫೇತ್ ಆನ್ ಯುವರ್ ಓನ್ ಬೇಬಿ ಅನ್ನೋ ಥರ. ಸೊ ಅದಕ್ಕೆ ಆನ್ಸರ್ ಇರಲಿಲ್ಲ. ಬಟ್ ಸಮ್ ಹೌ ದೇ ಕೇಮ್ ಇನ್ ಟು ಡಿಸ್ಕಷನ್. ಅದೆಲ್ಲ ಡಿಸ್ಕಷನ್ ಆಯಿತು, ಫಿಲ್ಮ್ ಚಾಂಬರ್ ಇನ್ವಾಲ್ವ್ಮೆಂಟ್ ಬಂತು. ಶಿ wrote a letter saying that okay fine, I'll transfer the name of this particular project, I'll transfer things ಅಂತ. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ, ಮೇ ಬಿ ಶಿ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಲೆಟರ್. ನೇಮ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಇಟ್ಸ್ ಲೈಕ್ ಯು ಆರ್ ಟ್ರಾನ್ಸ್ಫರಿಂಗ್ ದ ಹೋಲ್ ರೈಟ್ಸ್ ಟು ಪರ್ಟಿಕ್ಯುಲರ್ ಏನಂತ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಆಬ್ವಿಯಸ್ಲಿ ಪ್ರೊಡಕ್ಷನ್ ಹೌಸ್ ಯಾವಾಗ ತಗೊತಾರೆ ಪ್ರಾಜೆಕ್ಟು, ದುಡ್ಡು ಸ್ಪೆಂಡ್ ಮಾಡ್ತಾರೋ, ಆಬ್ವಿಯಸ್ಲಿ ದೇ ವಿಲ್ ಹ್ಯಾವ್ ದೇರ್ ಓನ್ ಏನಂತಾರೆ ಬ್ಯಾನರ್ ಆನ್ ದ ಫಿಲ್ಮ್. ಮೂವಿ ಬೇಸಿಕಲಿ guruprasad.inc ಅಂತ ಒಂದು ಬ್ಯಾನರಿಂದ ಸ್ಟಾರ್ಟ್ ಆಗಿತ್ತು. ಈ ಪರ್ಟಿಕ್ಯುಲರ್ ಈವೆಂಟ್ ನಡೆಯೋ ಅಷ್ಟರಲ್ಲಿ guruprasad.inc ಅನ್ನೋದು ದೇ ಡಿಡ್ ನಾಟ್ ರಿನ್ಯೂ ಇಟ್, ಸೊ ಲ್ಯಾಪ್ಸ್ ಆಗೋಗಿತ್ತು. ಸೊ ದೇರ್ ವಾಸ್ ನೋ ವೇಸ್ ದೇ ಆರ್ ಗೋಯಿಂಗ್ ಟು ಕಂಟಿನ್ಯೂ ಆನ್ ದ ನೇಮ್. ರಾಮ್ ಮೂವೀಸ್ ಯಾವಾಗ ತಗೊತಾರೆ, ದೇ ವಿಲ್ ಸ್ಟಾರ್ಟ್ ಬ್ರ್ಯಾಂಡಿಂಗ್ ಮೂವಿ ಆನ್ ದೇರ್ ಬ್ಯಾನರ್. ಆಬ್ವಿಯಸ್ಲಿ ದಟ್ ಈಸ್ ಹೌ ಇಟ್ ವರ್ಕ್ಸ್. ಮೇ ಬಿ ಇದು ಕಮ್ಯುನಿಕೇಟ್ ಆಗಿರಲ್ಲ ಅನಿಸುತ್ತೆ ಸುಮಿತ್ರಾ ಅವ್ರಿಗೆ. ಒಂದು ಏನಂತಾರೆ ಆಡಿಯೋ ಲಾಂಚ್ ನಡೆಯುತ್ತೆ, ಅದು ಹೈ ಸ್ಕೇಲ್ನಲ್ಲೇ ನಡೆಯುತ್ತೆ. ಐ ಥಿಂಕ್ ಯು ಆರ್ ಆಲ್ಸೋ ರೈಟ್. ಸೊ ಆ ಆಡಿಯೋ ಲಾಂಚ್ನಲ್ಲಿ ಶಿ ವಾಸ್ ಶಾಕ್ಡ್ ಬಿಕಾಸ್ ಅಲ್ಲಿ guruprasad.inc ಅಂತ ಎಲ್ಲೂ ನೋಟಿಸ್ ಮಾಡಿಲ್ಲ, ಅವರು ಕಾಣಿಸಿಲ್ಲ ಅಂತಾರೆ. ವೇರ್ ಗುರುಪ್ರಸಾದ್ಸ್ ನೇಮ್ ವಾಸ್ ನಾಟ್ ಟೇಕನ್ ಅವೇ, ಇಟ್ ವಾಸ್ ದೇರ್. guruprasad.inc ಇತ್ತ ಇಲ್ವಾ ಅನ್ನೋದು ಸೀರಿಯಸ್ಲಿ ಐ ಡೋಂಟ್ ರಿಮೆಂಬರ್. ಮೇ ಬಿ ತೆಗ್ದಿರ್ಬೋದು, ಬಿಕಾಸ್ ಆಬ್ವಿಯಸ್ಲಿ ಯಾರ್ ಐ ಮೀನ್ ದೇ ಸ್ಪೆಂಡ್ ಸೋ ಮಚ್ ಮನಿ. ಅಲ್ಲಿ ಬ್ರ್ಯಾಂಡಿಂಗ್ ನೇಮ್ ಕಾಣಿಸಲ್ಲ, ರಾಮ್ ಮೂವೀಸ್ ಅಂತ ಕಾಣಿಸ್ತಾ ಇದ್ದಾರೆ. ಅದು ಶಾಕ್ ಆಗಿರುತ್ತೆ ಅವ್ರಿಗೆ. ಸೊ ಅದಾದಮೇಲೆ ಆದರೂ ಅಟ್ಲೀಸ್ಟ್ ಶಿ ಕೂಡ ಕ್ವಶ್ಚನ್, ಅದು ಕ್ವಶ್ಚನ್ ಮಾಡಿದಾರ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ವಾಂಟ್ ಸ್ಪೆಕ್ಯುಲೇಟ್ ಎನಿಥಿಂಗ್. ಅಲ್ಲಿ ಐ ಡೋಂಟ್ ನೋ ಇಫ್ ಯು ವುಡ್ ಹವ್ ಸ್ಪೋಕ್ ಟು ರಾಮ್ ಆರ್ ರಾಮ್ ಮೂವೀಸ್ ಆರ್ ಎನಿವನ್ ಎಲ್ಸ್. ಅಲ್ಲಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಬಂತು, ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಾ ಬಂತು. ಫಾರ್ ಮೀ ಐ ಥಿಂಕ್ ಅವರು ಅಲ್ಲೇ ಓಪನ್ ಆಗಿ ಕೇಳಿದ್ದಿದ್ರೆ ಥಿಂಗ್ಸ್ ವುಡ್ ಹವ್ ಬಿನ್ ಡಿಫ್ರೆಂಟ್. ಇದು ನಡೀತಾ 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 ಶಿ ಸ್ಟಾರ್ಟೆಡ್ ಏನಂತಾರೆ ಕಮ್ಯುನಿಕೇಷನ್ ತುಂಬ ಕಮ್ಮಿ ಆಗ್ತಾ ಹೋಯಿತು. ಅದಾದಮೇಲೆ ನಿಮಗೆ ಗೊತ್ತಂಗೆ ನನಗೂ ನಿನ್ನೆನೂ ಗೊತ್ತಾಯಿತು, ಸ್ಟೇ ಬಂತು, ಆಲ್ ದಿಸ್ ಥಿಂಗ್ಸ್ ಹ್ಯಾಪೆಂಡ್ ಅಂತ.